ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಪ್ರಥಮ PUCಲಿ ಬರುವಂತಹ ಅಖಂಡ ಕರ್ನಾಟಕ, ಇದನ್ನು ಕುವೆಂಪು ಬರೆದಿದ್ದಾರೆ, ಕವಿ ಪರಿಚಯ ಹಾಗೂ ಪದ್ಯದ ಸಾರಾಂಶ ಭಾವಾರ್ಥನ ಹೇಳ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಬಂಧು ಮಿತ್ರರೇ. ಬಹುಶ್ರುತ ಪ್ರತಿಭೆಯ ಕವಿ ಕುವೆಂಪು. ಕನ್ನಡ ಕಾವ್ಯರಾಮದ ಕೋಗಿಲೆನಿಸಿದವರು. ಡಾಕ್ಟರ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ 29 ಡಿಸೆಂಬರ್ 1904, ಮರಣ 10 ಡಿಸೆಂಬರ್ 1994. ಇವರ ಸಾಹಿತ್ಯ ಕೃಷಿ ಹಲವು ಕವಲುಗಳಲ್ಲಿ ಹಬ್ಬಿ ನಿಂತಿದೆ. ಪಕ್ಷಿಕಾಸಿ, ಕೊಳಲು, ಅಗ್ನಿಹಿಂಸ, ಅನುತ್ತರ, ನವಿಲು, ಪ್ರೇಮ ಕಾಶ್ಮೀರ, ಚಂದ್ರಮಂಚಕ್ಕೆ ಬಾಚಕೋರಿ ಮುಂತಾದ ಕವಿತಾ ಸಂಕಲನಗಳು, ಬೆರಳಿಗೆ ಕೊರಳ್, ನನ್ನ ಗೋಪಾಲ, ಯಮನ ಸೋಲು, ಸ್ಮಶಾನ ಕುರುಕ್ಷೇತ್ರ, ಮಹಾರಾತ್ರಿ, ಜಲಗಾರ ಮುಂತಾದ ನಾಟಕಗಳು, ದ್ರೌಪದಿ ಶ್ರೀಮಡಿ, ರಸವೈಶ್ಯ, ಆತ್ಮಶ್ರೀಗೆ ನಿರಂಕುಶಮತಿಗಳಾಗಿ ಮುಂತಾದ ವಿಮರ್ಶೆ ವಿಚಾರ ಕೃತಿಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳು ಅಲ್ಲದೆ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ ಸೇರಿದಂತೆ ಹಲವಾರು ಕೃತಿಗಳನ್ನು ಕುವೆಂಪು ಕನ್ನಡಕ್ಕೆ ನೀಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರು, ಕುಲಪತಿಗಳು ಆಗಿದ್ದ ಕುವೆಂಪು ಅವರಿಗೆ ಸಂದ ಗೌರವ ಪುರಸ್ಕಾರಗಳು ಹಲವು. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಗೌರವಗಳು ಅವರಿಗೆ ಸಂದಿವೆ. 1957ರಲ್ಲಿ ಧಾರವಾಡದಲ್ಲಿ ಜರುಗಿದ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಇವರಿಗೆ ಸಂದಿದೆ. ತಮ್ಮ ಪ್ರಖರ ವಿಚಾರಧಾರೆಯಿಂದ ಕನ್ನಡ ನಾಡಿನ ಸಾಂಸ್ಕೃತಿಕ ಜೀವನವನ್ನು ಅಪಾರವಾಗಿ ಪ್ರಭಾವಿಸಿದ ಕವಿ ಇವರು. ಈಗ ಪದ್ಯದ ಸಾರಾಂಶ ಮತ್ತು ಭಾವಾರ್ಥವನ್ನು ನಿಮಗೆ ಹೇಳ್ತೀನಿ. ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಖಂಡ ಕರ್ನಾಟಕ, ಪದ್ಯದ ಸಾರಾಂಶ ಮತ್ತು ಭಾವಾರ್ಥ. ಕರ್ನಾಟಕ ಏಕೀಕರಣ ಸಂದರ್ಭವು 20ನೇ ಶತಮಾನದ ಸ್ವಾತಂತ್ರ್ಯೋತ್ತರದ ಘಟ್ಟದ ಪ್ರಮುಖ ಇತಿಹಾಸ ಘಟ್ಟ ಎನಿಸಿದೆ. ಏಕೀಕರಣದ ಹೆಸರಿನಲ್ಲಿ ಇಡೀ ನಾಡು ಸಾಂಸ್ಕೃತಿಕವಾಗಿ ಒಗ್ಗೂಡಬೇಕೆಂಬ ಬಯಕೆ ರಾಜಕೀಯ ನಾಯಕರುಗಳು ತೊಡಕಾದಾಗ ಕವಿ ಕುವೆಂಪು ಅವರು ರಚಿಸಿರುವ ಪದ್ಯವಿದು. ವೆರಿ ಇಂಪಾರ್ಟೆಂಟ್ ಈ ಸೆಂಟೆನ್ಸು. ತಮ್ಮ ಈ ಕವಿತೆಯಲ್ಲಿ ಕುವೆಂಪು ಅವರು ಅಖಂಡ ಕರ್ನಾಟಕದ ಕಲ್ಪನೆಯನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಮಹಾದಾರ್ಶನಿಕ ಕವಿ ಎನಿಸಿದ್ದ ಕುವೆಂಪು ರಾಷ್ಟ್ರಪ್ರೇಮ, ನಾಡಪ್ರೇಮ ಮತ್ತು ಭಾಷಾಭಿಮಾನವನ್ನು ಹೃದಯದಲ್ಲಿ ಅನನ್ಯವಾಗಿ ತುಂಬಿಕೊಂಡು ಅದನ್ನು ಕಾವ್ಯದಲ್ಲಿ ಚಿತ್ರಿಸಿದ್ದಾರೆ. ಕವಿಯ ಪ್ರಕಾರ ಈ ಏಕೀಕರಣ ಮತ್ತು ಈ ಪ್ರಾಂತ್ಯದ ಅಖಂಡತ್ವ ಹೊಸದಾಗಿ ಮತ್ತೆ ರೂಪಿತವಾದುದು ಏನೂ ಅಲ್ಲ, ಅದಕ್ಕೆ ಒಂದು ಸಾಂಸ್ಕೃತಿಕ ಇತಿಹಾಸವಿದೆ. ಈ ಐತಿಹಾಸಿಕ ಎಚ್ಚರವನ್ನು ಮತ್ತಷ್ಟು ಜಾಗೃತಗೊಳಿಸಬೇಕಾದ ಅನಿವಾರ್ಯತೆಯನ್ನು ಕುವೆಂಪು ಹೇಳಿರುವರು. ಈ ಪದ್ಯನ ಟೆಕ್ಸ್ಟ್ ಬುಕ್ಕಲ್ಲಿದೆ, ನೋಡ್ಕೊಳ್ಳಿ. ನಾನು ಅದರ ಅರ್ಥನ ಸಾರಾಂಶ ಮಾತ್ರ ಹೇಳ್ತೀನಿ. ಅಖಂಡ ಕರ್ನಾಟಕವೆಂದರೆ ಬರೀ ರಾಜಕೀಯವಾಗಿ ಒಂದಾದ ನಾಡಲ್ಲವೆಂದು ಕುವೆಂಪು ಆರಂಭದಲ್ಲೇ ಘೋಷಿಸಿದ್ದಾರೆ. ಅಖಂಡ ಕರ್ನಾಟಕವೆಂದರೆ ನಮ್ಮ ರಾಜಕಾರಣಿಗಳ ಕೂಗಾಟವಲ್ಲ, ಅದಕ್ಕೊಂದು ಸಾಂಸ್ಕೃತಿಕವಾದ ಹಿನ್ನೆಲೆ ಇದೆ, ಚೌಕಟ್ಟಿದೆ. ದೇವ ಸಮಾನರಾದ ಗಾಂಧೀಜಿಯವರ ಆರೈಕೆ ಇದೆ. ಕವಿ ಋಷಿಗಳು ಮಂತ್ರಶಕ್ತಿಯಿಂದ ಇದನ್ನು ಕಟ್ಟಿದ್ದಾರೆ. ಅವರ ಮಂತ್ರದ ಶುಭಾರಂಭದಿಂದ ಬೆಳಗಿದ ನಾಡಿದು. ಇಲ್ಲಿ ಸತ್ಯದ ನೆಲೆಯಿದೆ. ಸತ್ಯ ಪ್ರಸವಿಸುವಿಕೆಯಿಂದ ರೂಪುಗೊಂಡಿರುವ ನಾಡಿದು. ಕನ್ನಡಾಂಬೆಯ ಬಂಜೆಯಲ್ಲ ಎಂಬ ಕವಿಗಳ ಕಲ್ಪನೆ ಇದೆ. ಒಬ್ಬರಾದ ಮೇಲೆ ಮತ್ತೊಬ್ಬ ಅಧಿಕಾರದ ಚುಕ್ಕಾಣಿ ಹಿಡಿದು ಆಳುವ ನಾಡಿದಲ್ಲ, ಸರ್ವಶಕ್ತವಾದ ನಾಡಿದು. ಅಲ್ಪಶಕ್ತಿಯದಲ್ಲ. ರಾಜಕೀಯವಾಗಿ ಆಡಳಿತ ಕಲ್ಪನೆ ಅಲ್ಪವಾದುದು. ಪರಂಪರೆಯಿಂದ ಹಿರಿಯ ಚೇತನಗಳು ಕಟ್ಟಿದ ಕಲ್ಪನೆಯ ನಾಡಿದು. ಅದರೊಡನೆ ಹಿಂದಿನ ಕೋಟಿ ಕೋಟಿ ಮನಸ್ಸುಗಳು ಸೇರಿ ಒಂದಾಗಿ ನನಸಾಗಿಸಬೇಕಾಗಿರುವ ಸಂದರ್ಭವನ್ನು ರಾಜಕಾರಣಿಗಳ ಕೋಪ ತಡೆಯಲಾರದು. ನಾಯಕರ ರೇಗಾಟ, ಕೋಪ ಅಸಂಬದ್ಧವಾದ, ಅಬೌದ್ಧಿಕವಾದ, ಅಪಕ್ವವಾದ ನಾಡಲ್ಲ. ಬದಲಿಗೆ ಈ ಭೂಮಿ ಸಕಲರ ವಂದನೆ ಗೌರವಗಳಿಗೆ ಪಾತ್ರನಾಗಿರುವಂಥದ್ದು. ಕವಿ ಕಂಡ ಅದ್ಭುತ ಕಲ್ಪನೆಯ ನಾಡಿದು ಎಂದು ಕವಿ ಅಖಂಡ ಕರ್ನಾಟಕದ ಪರಿಕಲ್ಪನೆಯನ್ನು ಹೃದ್ಯವಾಗಿ ಚಿತ್ರಿಸಿದ್ದಾರೆ. ಮೊದಲನೇ ಪದ್ಯದಲ್ಲಿ. ಈಗ ಎರಡನೇ ಪದ್ಯದ ಅರ್ಥವನ್ನು ಹೇಳ್ತೀನಿ. ಅಖಂಡ ಕರ್ನಾಟಕವೆಂದರೆ ನಮ್ಮ ರಾಜಕೀಯ ನಾಯಕರ ಬೂಟಾಟಿಕೆಯಲ್ಲ, ನಾಟಕವಲ್ಲ ಎಂದಿದ್ದಾರೆ ಕುವೆಂಪು. ರಾಜಕೀಯ ನಾಯಕರು ಅಧಿಕಾರದ ಚುಕ್ಕಾಣಿ ಹಿಡಿಯಲು ನಾನಾ ಬಗೆಯ ನಟನೆ ಮಾಡುತ್ತಾರೆ. ಇವರು ಅಧಿಕಾರದಲ್ಲಿರುತ್ತಾರೆ, ನಾಳೆ ಬೇರೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಅಧಿಕಾರಕ್ಕೆ ಬಂದವರು ಸಚಿವ ಮಂಡಲವನ್ನು ಕಟ್ಟಿಕೊಂಡು ತಾವೇ ಸಾರ್ವಭೌಮರ ಎಂಬಂತೆ ಭ್ರಮಿಸುತ್ತಾರೆ. ಆದರೆ ನಿಜವಾದ ಅಖಂಡ ಕರ್ನಾಟಕದ ಕಲ್ಪನೆ ಇವರಿಂದ ಆಗುವುದಿಲ್ಲ.
ಕರ್ನಾಟಕವು ರಾಜಕೀಯವನ್ನು ಮೀರಿದ ಸ್ವತಃ ಸಿರಿಗನ್ನಡದ ಸರಸ್ವತಿಯು ಧರಿಸಿರುವ ವಜ್ರದ ಕರ್ಣಕುಂಡಲ, ಅದನ್ನು ಯಾರೂ ಛಿದ್ರಗೊಳಿಸಲು ಸಾಧ್ಯವಿಲ್ಲ, ಹೊಸದಾಗಿ ರೂಪಿಸಬೇಕಾಗಿರುವುದು ಅಲ್ಲ. ಮುಂದೊದ್ದು, ಅಖಂಡ ಕರ್ನಾಟಕ ಎಂದರೆ ಇಂದಿನ ರಾಜಕೀಯ ಆಡಳಿತ ಮಾತ್ರವಲ್ಲ, ನಮ್ಮ ರಾಜಕೀಯ ನಾಯಕರ ಕರ್ನಾಟಕ ತಾತ್ಕಾಲಿಕವಾದುದು. ಇದು ಸರಸ್ವತಿ ಅಖಂಡ ಸಾಮ್ರಾಜ್ಯವಾಗಿದೆ. ಇದನ್ನು ಆಳುವ ಚಕ್ರವರ್ತಿ ಎಂದರೆ ನೃಪತುಂಗ ಮಹಾರಾಜ, ಕವಿರಾಜ ಮಾರ್ಗಕಾರನೆಂದು ಗುರುತಿಸಲ್ಪಟ್ಟವನು. ಸಾಹಿತ್ಯ ಪರಂಪರೆಯ ಮೊದಲ ಹೆಜ್ಜೆ ಆರಂಭವಾಗುವುದು ನೃಪತುಂಗನಿಂದ. ಆದ್ದರಿಂದ ಕವಿಯು ನೃಪತುಂಗನೇ ಚಕ್ರವರ್ತಿ ಎಂದಿದ್ದಾರೆ. ಆದಿಕವಿ ನಾಡೋಜನೆನಿಸಿರುವ ಪಂಪ ಈ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ. ಅಲ್ಲಿರುವ ಸಚಿವ ಮಂಡಲದ ಸಚಿವರುಗಳೆಂದರೆ ಕನ್ನಡ ಸಾಹಿತ್ಯದ ಮಹಾಕವಿಗಳಾದ ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರರು, ಕುಮಾರವ್ಯಾಸ, ಸರ್ವಜ್ಞ, ಷಡಕ್ಷರರೆಂದು ಕವಿ ಚಿತ್ರಿಸಿದ್ದಾರೆ. ಇಂತಹ ಮಹಾಪ್ರತಿಭಾವಂತ ಕವಿಗಳಿಂದ ಸರಸ್ವತಿಯು ರಚಿಸಿರುವ ನಿತ್ಯ ಸಚಿವ ಮಂಡಲವು ತನಗೆ ತಾನು ಸದಾ ಕಾಂತಿಯುಕ್ತವಾಗಿ ಬೆಳಗುತ್ತಿರುತ್ತದೆ ಎಂದು, ಕುಂದದ ದಿವ್ಯ ಕಾಂತಿಯುಳ್ಳದ್ದೆಂದು ಕುವೆಂಪು ವಿವರಿಸಿದ್ದಾರೆ. ಮುಂದಿನ ಪದ್ಯದಲ್ಲಿ ಮುಂದುವರೆದು, ಅಖಂಡ ಕರ್ನಾಟಕವೆಂದರೆ ಇಂದಿನ ಕರ್ನಾಟಕವಲ್ಲ ಎಂದಿರುವ ಕುವೆಂಪು, ಇಂದಿನ ರಾಜಕೀಯ ನಾಯಕರು ಕೀರ್ತಿಶನಿಯ ಬೆನ್ನ ಹಿಂದೆ ಬಿದ್ದವರು. ತಮ್ಮ ಹೆಸರು, ಪದವಿಗಳು ಶಾಶ್ವತವಾಗಿರಬೇಕೆಂದು ಹಪಾಹಪಿಸುತ್ತಾರೆಂದು ಟೀಕಿಸಿದ್ದಾರೆ. ಸದಾ ಹೊಟ್ಟೆಗಾಗಿ, ಆಸ್ತಿ ಸಂಪಾದನೆಗಾಗಿ ಲೂಟಿ ಮಾಡುತ್ತಿದ್ದಾರೆ ಲೂಟಿಕೋರ ರಾಜಕಾರಣಿಗಳು. ಇಂದಿನ ರಾಜಕಾರಣಿಗಳಿಗೆ ಜಾತಿ ಮುಖ್ಯ ಪ್ರಣಾಳಿಕೆಯಾಗಿದೆ. ಜಾತಿ ಬಲವಿದ್ದವನು ಅಧಿಕಾರದ ಗದ್ದಿಗೆ ಏರುತ್ತಾನೆ. ಹಾಗೆ ಅಧಿಕಾರಕ್ಕೆ ಬಂದವನು ಸ್ವಜನ ಪಕ್ಷಪಾತದಲ್ಲೇ ಮುಳುಗುತ್ತಾನೆ. ಅಧಿಕಾರಕ್ಕೆ ಬಂದವನು ಹಮ್ಮು ಬಿಮ್ಮುಗಳಿಂದ ಅಹಂಕಾರಿಯಾಗಿ ವರ್ತಿಸುತ್ತಾನೆ. ಇವರೆಲ್ಲ ಬಣ್ಣದ ಚಿಟ್ಟೆಗಳು, ಹಾರಿ ಹೋಗುವವರು, ಹೊಟ್ಟೆಪಾಡಿಗಾಗಿ ದರ್ಪದಿಂದ ಮೆರೆಯುವವರು. ನಾಡನನ್ನು ಉದ್ಧರಿಸುವ ನಾಯಕತ್ವದ ಸೋಗಲಾಡಿತನವನ್ನಿಟ್ಟುಕೊಂಡು ಮನದಲ್ಲಿ ವಿಷ ತುಂಬಿಕೊಂಡಿರುವ ವಿಷ ಸರ್ಪಗಳು, ಸ್ವಾರ್ಥವೇ ಆಟವಾಗಿರುವವರು. ಕುವೆಂಪು ಹೇಳ್ತಾ ಇದ್ದಾರೆ ಈ ರೀತಿ, ಗುಂಪು ರಾಜಕಾರಣ ತಾಂಡವಾಡ್ತಿದೆ. ಆದರೆ ನಿಜವಾದ ಅಖಂಡ ಕರ್ನಾಟಕದಲ್ಲಿ ಇಂಥ ನಾಯಕರೊಬ್ಬರು ಇಲ್ಲ. ಅದು ಶಾಶ್ವತವಾದ ಸಚಿವ ಮಂಡಲ ಎಂದು ಕುವೆಂಪು ಹೇಳಿರುವರು. ಕವಿ ಕುವೆಂಪು ಮುಂದುವರೆದು, ಕಾಣಸಿರುವ ಅಖಂಡ ಕರ್ನಾಟಕವು ಭೌತಿಕ ಸ್ವರೂಪದ್ದಲ್ಲ, ಅದೊಂದು ಸರಸ್ವತಿ ಚಿತ್ರಿಸಿರುವ ರೂಪಕವಾಗಿದೆ. ಈ ರೂಪಕದೊಳಗೆ ಅಗೋಚರವಾದ ಶಕ್ತಿಯ ಆತ್ಮ ಸಂಸ್ಕೃತಿ ಇದೆ. ಹೊಳಪು ಅದರ ಜೀವಾಳವಾಗಿದೆ. ಪರಮಾತ್ಮನ ಪಾದಕಮಲದಲ್ಲಿ ಬೆಳಗುವ ಜ್ಯೋತಿ ಅದು. ಶರಣರ ಹೃದಯಗಳಲ್ಲಿ ಪ್ರತಿಫಲಿಸುವ ಜ್ಯೋತಿ, ಅವರ ಉಸಿರುಗಳಲ್ಲಿ ಉತ್ಪನ್ನವಾದ ಬತ್ತಿ ಇದು. ಸದಾ ಹಾರದಂತೆ ತಣ್ಣಗೆ ತನ್ನ ತಲೆಯನ್ನೇ ಆಗಸಕ್ಕೆತ್ತಿ ಎಲ್ಲರೂ ಬಾಳು ತನ್ನಂತೆ ಬೆಳಗಲೆಂದು ರಸಸ್ಫೂರ್ತಿಯನ್ನು ತುಂಬುತ್ತಿಹದು. ಭಗವಂತನ ಕಣ್ಣಿಗೆ ಕಾಣುವ ಈ ರೂಪಕದ ಚಿತ್ರಣವು ಇದಾಗಿದ್ದು, ಕವಿಯಾದ ತಮ್ಮ ಕಣ್ಣಿಗೆ ಅದು ಕಾಣುತ್ತಿರುವುದರಿಂದ ತಾವು ಆಡುತ್ತಿರುವುದಾಗಿ ಹೇಳಿರುವರು ಕುವೆಂಪು. ಬುದ್ಧಿಗೇಡಿಗಳಾದವರಿಗೆ, ಹುಟ್ಟು ಕೂಡರಂತೆ ವರ್ತಿಸುವವರಿಗೆ, ವಕ್ರ ದೃಷ್ಟಿಯವರಿಗೆ ಇದು ಕಾಣುವುದಿಲ್ಲ. ತಮ್ಮ ಒಳಗಣ್ಣಿಗೆ ಇದು ಕಾಣುತ್ತಿರುವುದರಿಂದ ಆಡಿದ ತಮ್ಮ ತಪ್ಪಿಲ್ಲವೆಂದು ಕುವೆಂಪು ಹೇಳಿದ್ದಾರೆ. ಅಖಂಡ ಕರ್ನಾಟಕ ಎಂಬ ಅಮೂರ್ತ ಕಲ್ಪನೆಯನ್ನು ಕಾಣಲು ಒಳಗಣ್ಣು ಬೇಕು ಎಂಬುದು ಕವಿಯ ಭಾವವಾಗಿದ್ದು, ದರ್ಪ ಚರ್ಮದ ಇಂದಿನ ರಾಜಕಾರಣಿಗಳಿಗಿದು ಅರ್ಥವಾಗುವುದಿಲ್ಲವೆಂದು ಕುವೆಂಪು ವಿಷಾದದಿಂದ ಹೇಳಿದ್ದಾರೆ. ಮುಂದೆ ಕವಿಯ ಪ್ರಕಾರ ಕರ್ನಾಟಕ ಎಂಬುದು ಬರೀ ನಾಡಿಗಿರುವ ಹೆಸರಲ್ಲ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಅಂತ ಹೇಳ್ತಾರೆ. ಮಂತ್ರಿಗಳದಲ್ಲ ಅಂತ ಹೇಳ್ತಾರೆ. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಅದೊಂದು ಮಂತ್ರ, ಅದೊಂದು ಶಕ್ತಿ, ಅದು ನಮ್ಮೆಲ್ಲರ ತಾಯಿ, ನಮ್ಮ ಪಾಲಿನ ದೇವಿ ಎಂದಿರುವ ಕುವೆಂಪು, ಕರ್ನಾಟಕವೆಂಬುದು ಬೆಂಕಿ ಇದ್ದಂತೆ, ಕೇಡಿಗಳ ಪಾಲಿಗೆ ಸಿಡಿಲಿದ್ದಂತೆ. ಈ ಕರ್ನಾಟಕಕ್ಕೆ ಪರೆಯುವ, ಕೊಲ್ಲುವ ಶಕ್ತಿ ಇದೆ. ನಿಷ್ಠೆ, ಪ್ರೀತಿ, ಗೌರವಗಳನ್ನು ಹೊಂದಿರುವವರನ್ನು ಸಲಹುವ ಆ ದೇವಿಯು ನಿಷ್ಠೆ ಇರದ ದ್ರೋಹಿಗಳನ್ನು ಕೊಲ್ಲುವ ಬಲವನ್ನು ಹೊಂದಿರುವ ಚಂಡಿಯಂತೆ ಕವಿಯ ಕಣ್ಣಿಗೆ ಕಾಣುವುದಾಗಿ ಹೇಳಿದ್ದಾರೆ. ಆಸ್ಫೋಟಿಸುವ ಶಕ್ತಿಯಾಗಿ ವಿರೋಧಿಗಳ ಕಣ್ಣಿಗೆ ಕಂಡರೆ ಕವಿಗೆ ಅಖಂಡವಾಗಿ ದೇವಿಯಂತೆ ಕಾಣಿಸುತ್ತದೆ. ಆದ್ದರಿಂದ ಇದು ಸರಸ್ವತಿಯೇ ರಚಿಸಿರುವ ರಾಜಕೀಯ ರೂಪಕವೆಂದಿದ್ದಾರೆ. ನಾವೆಲ್ಲ ರಾಜಕೀಯದ ಹೆಸರಿನಲ್ಲಿ ಬರಿದೇ ನಾಟಕ ನರ್ತನ ಮಾಡುತ್ತೇವೆ. ಆದರೆ ಸರಸ್ವತಿಯ ಕಲ್ಪನೆಯು ಅಖಂಡ ಕರ್ನಾಟಕ ಚಿರವಾದುದು, ಅದಕ್ಕೆ ಎಂದೆಂದೂ ಜಯವಿರಲೆಂದು ಆಶಿಸಿದ್ದಾರೆ. ಹೀಗೆ ಕುವೆಂಪು ಕರ್ನಾಟಕದ ಅಖಂಡತ್ವವನ್ನು ಕಾಣುವ ಒಳಗಣ್ಣಿರುವುದು ಮುಖ್ಯವೆಂದು ರಾಜಕಾರಣಿಗಳ ಕಿವಿ ಹಿಂಡಿದ್ದಾರೆ. ಇದು ರಾಜಕಾರಣಿಗಳು ಮಾತ್ರವಲ್ಲ, ಎಲ್ಲ ಕನ್ನಡಿಗರು ಹೇಳಿರುವ ಮಾತು ಆಗಿರುವುದನ್ನು ನಾವೆಲ್ಲರೂ ಸಹ ಮನಗಾಣಬೇಕಾಗಿದೆ. ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ.
ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.